ನಮಸ್ತೆ, ನಮಸ್ಕಾರ. ತಮ್ಮ ಪರಿಚಯ ಮಾಡಿಕೊಡ್ರಿ. ಮತ್ತು ಇವತ್ತು ನಾಮಿನೇಷನ್ ಮಾಡಿದ್ದೀರಾ, ನಿಮ್ಮ ತಂಡದ ಹೆಸರು ಮತ್ತು ತಂಡದ ಎಷ್ಟು ಜನ ನಾಮಿನೇಷನ್ ಮಾಡಿದ್ರು, ಗೆದ್ದರೆ ಏನು ಮಾಡ್ತೀರಾ? ಎಸ್, ನಾನು ಬಿಚ್ಚಗಲ್ ಪಂಚಾಕ್ಷರಪ್ಪ ಅಂತೇಳಿ ಶೆಟ್ಟಗುರುಶಾಂತಪ್ಪ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸೇವೆ ಮಾಡ್ತಾಯಿದ್ದೇನೆ. ಸುಮಾರು 28 ವರ್ಷದಿಂದ ಕಾಲೇಜಿನಲ್ಲಿ ಸೇವೆ ಮಾಡುತ್ತಾ ಹಾಗೆ ಸಮಾಜದ ಸೇವೆಯನ್ನು ಮಾಡ್ತಾಯಿದ್ದೀನಿ. ನನ್ನ ತಂಡದ ಹೆಸರು ಶ್ರೀ 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 ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ ತಂಡ ಅಂತ ಮಾಡಿದ್ದೀನಿ. ನಾನು ಪಂಚಾಕ್ಷರಪ್ಪ ಬಿಚ್ಚಗಲ್ಲು. ನಾನು ಅಖಿಲ ಭಾರತ ವೀರಶೈವ ಮಹಾಸಭಾದ ಬಳ್ಳಾರಿ ಜಿಲ್ಲಾ ಘಟಕದ ಜಿಲ್ಲಾ ಅಧ್ಯಕ್ಷ ಆಕಾಂಕ್ಷಿಯಾಗಿದ್ದೇನೆ. ಇಂದು ನಾನು ನನ್ನ ನಾಮಿನೇಷನನ್ನು ನಾನು ಮಾಡಿದ್ದೇನೆ. ಹಾಗೆ ನನ್ನ ಜೊತೆಗೆ ನನ್ನ ತಂಡದಲ್ಲಿ 30 ಜನ ಕಾರ್ಯಕಾರಿ ಸಮಿತಿ ಸದಸ್ಯರು, ಅವರು ಎಲ್ಲರೂ ಆಕಾಂಕ್ಷಿಗಳಾಗಿದ್ದಾರೆ. ಅದರಲ್ಲಿ 20 ಜನ ಪುರುಷರು, 10 ಮಹಿಳೆಯರು. ಸರ್, ಗೆದ್ದರೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ? ಸರ್, ಮೊದಲನೆಯದಾಗಿ ನನ್ನ ಸಮಾಜವನ್ನು ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾವೆಲ್ಲರೂ ದೂರ ಇದ್ದೀವಿ. ನನ್ನ ಮೊದಲನೇ ಆದ್ಯತೆ, ನನ್ನ ಪ್ರಣಾಳಿಕೆಯಲ್ಲಿ ಮೊದಲನೇ ಉದ್ದೇಶ ಮತ್ತು ಆದ್ಯತೆ ಹಳ್ಳಿಯಿಂದ ನಮ್ಮ ವೀರಶೈವ ಲಿಂಗಾಯತರನ್ನು ಒಂದು ಕಡೆ ಜೋಡಿಸುವಂಥ ಕಾರ್ಯಕ್ರಮ, ಸೇರಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಸರ್. ಸಂಘಟನೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಲೈಕ್ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಘಟಕ ಇರ್ಬೋದು, ಹೋಬಳಿ ಘಟಕ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಪೂರ್ತಿ ನನ್ನ ಸಮಾಜದ ಬಂಧುಗಳನ್ನು ಒಂದು ಕಡೆ ಸೇರಿಸಿ ಒಂದು ಸಂಘಟನೆ ಮಾಡುವಂಥ ನನ್ನ ಮೊದಲನೇ ಆದ್ಯತೆ ಸರ್. ನನ್ನ ವೃತ್ತಿ ನಾನು ಈಗಾಗಲೇ ಹೇಳಿದ್ದೀನಿ, ಅದರಲ್ಲಿ ಅನುಭವ ಇರೋದರಿಂದ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಈ ಸ್ಪರ್ಧಾತ್ಮಕ ಅಂತ ಏನು ಹೇಳ್ತೀವಲ್ವ, UPSC ಎಕ್ಸಾಮಿನೇಷನ್ ಅಂತ ಹೇಳ್ತೀವಲ್ವ, IAS ಇರ್ಬೋದು, KS ಇರ್ಬೋದು, ಟೋಟಲಿ ಸ್ಪರ್ಧಾತ್ಮಕ ಏನು ಎಕ್ಸಾಮಿನೇಷನ್ ಇದೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಏನಿದೆ ಅದೆಲ್ಲದಕ್ಕೂ ಉಚಿತ ತರಬೇತಿಯನ್ನು ಮಾಡಬೇಕಂತೇಳಿ ನಾವು ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಈಗಾಗಲೇ ನಮ್ಮ ಸಮಾಜದ ಹುಡುಗರು ಮತ್ತು ವಿದ್ಯಾರ್ಥಿಗಳು ಪಾಸ್ ಔಟ್ ಆಗಿದ್ದಾರೆ 2 ವರ್ಷದಿಂದ. ಅಂತಹ ವಿದ್ಯಾರ್ಥಿಗಳ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ಉದ್ಯೋಗ ಮೇಳ ಮಾಡಬೇಕಂತೇಳಿ ಉದ್ಯೋಗ ಮೇಳವನ್ನು ಈಗಾಗಲೇ ನಾನು ಕಳೆದ ಸುಮಾರು ತಿಂಗಳುಗಳಿಂದ ಬೆಂಗಳೂರಲ್ಲಿ ಸಾಕಷ್ಟು ಕಂಪನಿಗಳ ಜೊತೆಗೆ ಮಾತಾಡಿದ್ದೀನಿ. ಸಾಫ್ಟ್ವೇರ್ ಇರ್ಬೋದು, ಬೇರೆ ವಿವಿಧ ಕಂಪನಿಗಳ ಜೊತೆಗೆ ಮಾತಾಡಿದ್ದೀನಿ. ಅವರನ್ನು ನಾನು ಕರಿತಾ ಇದ್ದೀನಿ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಎಲ್ಲ ತಾಲೂಕುಗಳಲ್ಲಿ ಉದ್ಯೋಗ ಮೇಳ ಮಾಡಿ ನಮ್ಮ ಸಮಾಜದ ಬಂಧುಗಳಿಗೆ ಉದ್ಯೋಗವನ್ನು ಕೊಡಿಸುವಂಥ ಕಾರ್ಯಕ್ರಮ ಇಟ್ಕೊಂಡು ಸರ್. ಆ ನಿಟ್ಟಿನಲ್ಲಿ ನಾನು ಕಂಪನಿಯವ್ರ ಜೊತೆಗೆ ಡಿಸ್ಕಷನ್ ಮಾಡಿದಾಗ, ಮೊದಲು ನೀನು ಅವರಿಗೆ ಟ್ರೈನಿಂಗ್ ಮಾಡಂತ ಹೇಳಿದೆ ಸರ್. ತರಬೇತಿ ಕೊಡೋಕ್ಕೆ ಹೇಳಿದ್ದಾರೆ. ಸುಮಾರು 15 ದಿವಸದಿಂದ 1 ತಿಂಗಳು ಅವರಿಗೆ ತರಬೇತಿಯನ್ನು ಕೊಟ್ಟು, ಅಂದರೆ ಹೌ ಟು ಫೇಸ್ ದ ಇಂಟರ್ವ್ಯೂ ಅಂತೇಳಿ, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಸ್ಕಿಲ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲರಿಗೆ ನಮ್ಮ ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿ 1 ತಿಂಗಳು ಅವರಿಗೆ ಟ್ರೈನಿಂಗ್ ಮಾಡಿ ಅವರಿಗೆ ಒಂದು ಉದ್ಯೋಗ ಮೇಳದಲ್ಲಿ ವಿವಿಧ ಕಂಪನಿಗಳಿಗೆ ಅಲ್ಲಿ ಇಂಟರ್ವ್ಯೂ ಫೇಸ್ ಮಾಡಲಿಕ್ಕೆ ಈಗಾಗಲೇ ನಾವೆಲ್ಲ ಆ ಕಾರ್ಯಕ್ರಮದ ಬಗ್ಗೆನೂ ಹಮ್ಮಿಕೊಂಡಿದ್ದೀವಿ. ಸೊ ಈಗ ಕಳೆದ ಸುಮಾರು ವರ್ಷಗಳಿಂದ ಸರ್ ಬಳ್ಳಾರಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ್ದು ಒಂದು ಭವನ ಇಲ್ಲ. ಆ ಭವನವನ್ನು ಪ್ರತಿಯೊಬ್ಬ ನಮ್ಮ ಬಂಧುಗಳಲ್ಲಿ ಹೋಗಿ ನಾನು ಅವರೆಲ್ಲರಲ್ಲಿ ಮನವಿ ಮಾಡಿ ಅವರಿಂದ ಹಣವನ್ನು ಸಂಗ್ರಹ ಮಾಡಿ ಸರ್, ನಮ್ಮಲ್ಲಿ ಏನಾಗ್ತಾ ಇದೆ, ಸುಮಾರು ನಾವು ಇಡೀ ಜಿಲ್ಲೆಯಲ್ಲಿ 2 ರಿಂದ 2.5 ಲಕ್ಷ ಜನ ಇದ್ದೀವಿ ಸರ್. ಪ್ರತಿಯೊಬ್ಬರು ಒಂದು 100 ರೂಪಾಯಿ ಕೊಟ್ಟರೆ, ಒಂದು 2.5 ರಿಂದ 3 ಕೋಟಿ ಆಗುತ್ತೆ ಸರ್. ಆ 3 ಕೋಟಿಯಲ್ಲಿ ನಮ್ಮದೇ ಆದ ಒಂದು ಜಾಗವನ್ನು ಖರೀದಿ ಮಾಡಿ ನಾವು ಇನ್ನೊಬ್ಬರನ್ನು ಕೈ ಚಾಚೋದು ಬೇಡೋದು ಬೇಡ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಸಮಾಜದ ಬಂಧುಗಳಿಂದ ದೇಣಿಗೆಯನ್ನು ಕಲೆಕ್ಟ್ ಮಾಡಿ ಜಾಗವನ್ನು ಖರೀದಿ ಮಾಡಿ ನಮ್ಮ ಭವನವನ್ನು ಕಟ್ಟಬೇಕಂತ ಮಾಡಿದ್ವಿ ಸರ್. ಇಲ್ಲಿ ಭವನ ಕಟ್ಟಲಿಕ್ಕೆ ತಮ್ಮಲ್ಲಿ ಒಂದು ಪ್ರಶ್ನೆ ಬರೋದು, ದುಡ್ಡು ಎಲ್ಲಿಂದ ತರ್ತೀರಾ ಅಂತೇಳಿ. ಏನಾಗ್ತಾ ಇದೆ ಸರ್, ನಾವು ಬಳ್ಳಾರಿಯಿಂದ ನಾವೇನು ಮೆಂಬರ್ಶಿಪ್ ಮಾಡಿಸಿದ್ದೀವಿ, ಈಗಾಗಲೇ ಸುಮಾರು 2 ಕೋಟಿ ದುಡ್ಡು ನಮ್ಮದು ಕೇಂದ್ರ ಆಫೀಸ್ನಲ್ಲಿ ಇದೆ. ನಮಗೆ ಅದರಲ್ಲಿ ನಾವೇನಾದರೂ ಬಿಲ್ಡಿಂಗು, ಭವನ ಇರ್ಬೋದು, ಹಾಸ್ಟೆಲ್ಸ್ ಕಟ್ತಾರೆ, ನಮಗೆ 80% ಅಲ್ಲಿಂದ ನಮಗೆ ವಾಪಸ್ ಬರುತ್ತೆ ಸರ್. ನಮ್ಮ ಹಣ ನಮಗೆ ವಾಪಸ್ ಬರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳ ಎಲ್ಲ ಗ್ರಾಮಗಳಲ್ಲಿ ನಾನು ಹೋದಲ್ಲೆಲ್ಲ ನನ್ನ ಒಂದು ಪ್ರಣಾಳಿಕೆಗಳ ಬಗ್ಗೆ ಹೇಳಿದ್ದೀನಿ. ನಾನು ಇವಾಗ ಏನು ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಅದರಲ್ಲೆಲ್ಲ ಅವರು ಭಾಳಷ್ಟು ಒಂದು ಸಂತೋಷದಿಂದ ನಾವು ಪ್ರತಿ ಮನೆಯಿಂದ ನಾವು ದೇಣಿಗೆಯನ್ನು ಕಲೆಕ್ಟ್ ಮಾಡಿಕೊಡ್ತೀವಪ್ಪ ಅಂತ ಹೇಳಿದ್ದಾರೆ. ಭವನವನ್ನು ಕಟ್ತೀವಿ ಸರ್. ಹಾಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಸರ್, ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಏನಾಗಿದೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಒಂದು ಸುಸಜ್ಜಿತವಾದ ಹಾಸ್ಟೆಲ್ಸ್ ಇಲ್ಲ ಸರ್. ಬಳ್ಳಾರಿ ನಗರದಲ್ಲಾಗಲಿ ಅಥವಾ ತಾಲೂಕುಗಳಲ್ಲಿ ಅದು ನಮ್ಮ ಹೆಣ್ಣುಮಕ್ಕಳಿಗಾಗಿ ಹಾಸ್ಟೆಲನ್ನು ಕಟ್ಟಿಸ್ಬೇಕಂತ ಅದು ನಮ್ಮ ಪ್ರಣಾಳಿಕೆಯಲ್ಲಿ ಸರ್. ಅದಕ್ಕೆ ನಾನು ಮತ್ತು ನನ್ನ ತಂಡದವರು ಪ್ರತಿಯೊಬ್ಬರು ಒಂದು ಪ್ರಯತ್ನ ಪಟ್ಟು ಹಾಸ್ಟೆಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ನಮ್ಮ ತಂಡದ ಹೆಸರು ಕಳೆದ 3 ವರ್ಷ ಹಿಂದುಗಡೆ ಆನಗಲ್ ಕುಮಾರೇಶ್ವರ ತಂಡ ಅಂತೇಳಿ ನಮ್ಮ ಏನು ತಂಡ ಕಳೆದ 3 ವರ್ಷ ಕೆಳಗಡೆ ಅಖಿಲ ಭಾರತ ವೀರಶೈವ ಮಹಾಸಭಾ ಬಳ್ಳಾರಿ ಜಿಲ್ಲಾ ಘಟಕ 31 ಭಾರಿ ಅಂತರದಿಂದ ಅವತ್ತು ಇಡೀ ನಮ್ಮ ಸಮಾಜದವರು ಒಂದು ಕಡೆ ನಿಂತ್ಕೊಂಡು ನಮ್ಮನ್ನು ಗೆಲುವು ಮಾಡಿಕೊಟ್ಟಿದ್ರು. ಅದೇ ರೀತಿ
ಕಳೆದ ಏನು 3 ವರ್ಷದಲ್ಲಿ 1 ವರ್ಷ ಕರೋನಾ ಪೀರಿಯಡ್ ಬಂದರೂ ಕೂಡ ಇನ್ನು 2 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮ ಕೂಡ ರಾಜ್ಯ ಮಟ್ಟದಲ್ಲಿ ನೋಡುವಂಥ ಕಾರ್ಯಕ್ರಮಗಳು ಕೂಡ ನಾವು ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಸಮಾಜಕ್ಕೆ ಒಂದು ಇಲ್ಲಿ ನಿವೇಶನ ಇಲ್ಲ ಅಂಥೇಳಿ ಆ ದಿನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸರ್ ಅವ್ರಿಗೆ ಒಂದು ನಾವು ಮನವಿ ಕೊಟ್ಟಿವಿ. ನಮ್ಮ ರಾಜ್ಯಾಧ್ಯಕ್ಷರಾದ ತಿಪ್ಪಣ್ಣ ತಾತನವರ ನೇತೃತ್ವದಲ್ಲಿ ಕೊಟ್ಟಾಗ ಅವ್ರು ತಕ್ಷಣವೇ 2 ಎಕರೆ 30 ಸೆಂಟ್ಸ್ ಜಮೀನನ್ನು ಅವರು ಜಿಲ್ಲಾಡಳಿತಕ್ಕೆ ಆದೇಶ ಮಾಡಿ ಅದನ್ನು ನಿರಂತರವಾಗಿ, ಯಾಕಂದರೆ ಅದು ಎಲ್ಲ ರೀತಿಯಿಂದ ದಾಖಲೆಗಳ ಸಮೇತ ಒಂದು ರೆಡಿ ಮಾಡಬೇಕಾಯಿತು ಒಂದು ಪ್ರಾಜೆಕ್ಟ್ ರಿಪೋರ್ಟು. ಅದನ್ನು ನಾವು ಜಿಲ್ಲಾಡಳಿತಕ್ಕೆ ಸಬ್ಮಿಟ್ ಮಾಡಿ ಅದನ್ನು ಅದಾದಮೇಲೆ ಗುಲ್ಬರ್ಗ ಡಿವಿಷನ್ಗೆ ಹೋಗಿದೆ. ಇವತ್ತು ರಾಜ್ಯ ಕಾರ್ಯದರ್ಶಿಗಳ ಒಂದು ಟೇಬಲಲ್ಲಿ ಇರೋದ್ರಿಂದ ಆ ಒಂದು ಕಾರ್ಯವು ನಮ್ಮ ಹೆಣ್ಣು ಹುಡುಗರಿಗೆ ಉಚಿತ ವಸತಿ ನಿಲಯ ನಮ್ಮ ಬಳ್ಳಾರಿ ನಗರದಲ್ಲಿ ಇಲ್ಲ ಅಂತೇಳಿ ಗೊತ್ತಾಗಿ ಅದನ್ನು ನಾವು ಮಾಡೋದಕ್ಕೆ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡಿದ್ವಿ. ಅದರ ಜೊತೆಗೆ ನಾವು ಈಗೇನು ಹೆಣ್ಣು ಮಕ್ಕಳಿಗೇನು ಉಚಿತ ನಿಲಯವನ್ನು ಮಾಡ್ತಾಯಿದ್ವಿ, ಹಾಗೆ IAS IPS ಕೋಚಿಂಗ್ ಸೆಂಟರ್ ಕೂಡ, ಯಾಕಂದ್ರೆ ಒಂದು ನಮಗೆ ಭವನ ಆಯ್ತು ಅಂದರೆ ಮಾತ್ರ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಅಂತಂತೇಳಿ ಅದಕ್ಕೆ ನಾವು ಫಸ್ಟು ಒತ್ತು ನಾವು ಕೊಡ್ತಾಯಿದ್ವಿ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿರೋದ್ರಿಂದ ಅತಿ ಶೀಘ್ರದಲ್ಲಿ ಇನ್ನೂ ಒಂದು 15-20 ದಿವಸದಲ್ಲಿ ಜಿಲ್ಲಾಡಳಿತಕ್ಕೆ ನಮ್ಮ ಅಖಿಲ ಭಾರತ ವಿಶ್ವ ಮಹಾಸಭೆ ಕೂಡ ಹಸ್ತಾಂತರ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾಯಿದ್ದೀನಿ. ಅದೇ ರೀತಿ ಈ ದಿನ ಈಗೇನು ಮತ್ತೆ ಮುಂದಿನ 5 ವರ್ಷಗಳ ಚುನಾವಣೆಗೇನು ಇವತ್ತು ಚುನಾವಣೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಚುನಾವಣೆ ಪ್ರಕ್ರಿಯೆ ಆಗಿದೆ. ಅದೇ ರೀತಿ ನಮ್ಮದು ಮೊದಲು ಈ ಹಿಂದೆ ಅಖಂಡ ಜಿಲ್ಲೆ ಇತ್ತು, ಆದರೆ ಈ ಸಾರಿ ನಾವು ಬಳ್ಳಾರಿ ಜಿಲ್ಲೆಗೆ ಮಾತ್ರ ವಿಜಯನಗರಕ್ಕೆ ಬೇರೆ ಮಾಡಿದ್ವಿ. ಹಾಗೆ ಸುಮಾರು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ಅಜೀವ ಸದಸ್ಯರಿರೋದ್ರಿಂದ 7791 ಜನ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಹಾನಗಲ್ ಕುಮಾರೇಶ್ವರ ತಂಡ ಅಂತೇಳಿ ನಮ್ಮ ಮತ್ತು ಅಧ್ಯಕ್ಷ ಮತ್ತು 30 ಜನ ಅಭ್ಯರ್ಥಿಗಳು ಇವತ್ತು ನಾವು ಪತ್ರ ಕೂಡ ಮಾಡಿದ್ವಿ. ನಮ್ಮೆಲ್ಲ ಸಮಾಜದ ಹಿರಿಯ ಮುಖಂಡರುಗಳು, ವೀರಶೈವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸೇರಿ, ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಇಡೀ ಬಳ್ಳಾರಿ ತಾಲೂಕು ಮತ್ತು ಜಿಲ್ಲೆ ಇರುವಂಥ ಎಲ್ಲ ಸಮಾಜದ ಮುಖಂಡರು ಬಂದು ಇವತ್ತು ಅಭೂತಪೂರ್ವಕವಾಗಿ ಬೆಂಬಲ ಸೂಚಿಸಿ ಅವರು ಇವತ್ತು ನಮಗೆ ನಾವು ಪತ್ರ ಸಲ್ಲಿಕೆ ಮಾಡೋದಕ್ಕೆ ಬೆಂಬಲ ಸೂಚಿಸ್ತಾರೆ. ಅದೇ ರೀತಿ ಮುಂದೆ ಚುನಾವಣೆ ನಮಗೇನು ಇವತ್ತು ಚುನಾವಣೆ ನಡಿಬೇಕಂತ ಅನ್ನೋದೇನಿಲ್ಲ, ಯಾಕಂದರೆ ಸಮಾಜ ನಮ್ಮದು ದೊಡ್ಡ ಮಟ್ಟದ ಸಮಾಜ ಇರೋದ್ರಿಂದ ಅದಕ್ಕೆ ಹಿರಿಯರು ಕೂಡ ಏನಾದರೂ ಕುಂತು ಸಲಹೆ ಕೊಟ್ಟು ಏನಾದರೂ ಮಾಡಿದ್ರು ಕೂಡ ಅದಕ್ಕೆ ನಾವು ಬದ್ಧರಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ. ಅಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕಳೆದ 1 ವರ್ಷ ಕರೋನಾ ಇದ್ದಾಗ 2 ವರ್ಷ ಏನು ನಾವು ಕೆಲಸ ಮಾಡಿದ್ವಲ್ಲ, ನನಗೆ ಭಾಳ ತೃಪ್ತಿ ತಂದಿದೆ. ಯಾಕಂದರೆ ಸಮಾಜಕ್ಕೆ ಏನೋ ಒಂದು ಮಾಡ್ಬೇಕಂತೇಳಿ ನಾವೇನು ದೃಢ ಸಂಕಲ್ಪ ಮಾಡಿದ್ವಿ. ಅದೇ ರೀತಿ ಹಲವಾರು ನಮ್ಮ ಸಮಾಜದ ಬಡ ಮಕ್ಕಳಿಗೆ ಆಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯಿಂದ ಏನೆಲ್ಲ ಸವಲತ್ತು ಬೇಕು ಅದನ್ನೆಲ್ಲ ನಾವು ಮಾಡಿಕೊಟ್ಟಿದ್ದೀವಿ. ಇಲ್ಲ, ಅಂಥದ್ದು ಯಾವುದೂ ಇಲ್ಲ. ಇವತ್ತೆಲ್ಲರೂ ಇವತ್ತೇನು ನಮ್ಮ ತಂಡದಲ್ಲಿ ಎಲ್ಲ ರಾಜಕೀಯ ಪಕ್ಷ, ಅದು ರಾಜಕೀಯ ಅವರವ್ರ ವೈಯಕ್ತಿಕ, ಆದರೆ ಈ ಸಮಾಜ ಬಂದ ಇದ್ರೆ ಎಲ್ಲರೂ ಇರ್ತೀವಿ ನಾವು. ಈಗಿನ ತಂಡದಲ್ಲಿದ್ದರೂ ಕೂಡ ಎಲ್ಲರೂ ನಮ್ಮಲ್ಲಿದ್ದರು. ಇವತ್ತು ಕೂಡ ಅದೇ ರೀತಿ ನಾವೆಲ್ಲರೂ ಒಮ್ಮತದಿಂದನೇ ಇದ್ದೀವಿ ಅಂತ ಹೇಳ್ತೀವಿ. ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಎಲ್ಲ ಇಡೀ ನಮ್ಮ ಲಿಂಗಾಯತ ವೀರಶೈವ ಸಮಾಜದ ಎಲ್ಲ ಮುಖಂಡರಿಗೆ ನಾನು ತಿಳಿಸೋದು, ನಮ್ಮ ತಂಡವನ್ನು ಮತ್ತೊಮ್ಮೆ 31ಕ್ಕೆ 31 ಗೆಲುವು ಸಾಧಿಸಿ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಬೆಳ್ಳಿಗಾರ ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯ. ಈ ಮೂಲಕ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಕಳೆದ 20 ವರ್ಷದಿಂದ ಈ ಅಖಿಲ ಭಾರತ ಮಹಾಸಭೆ ಅಂತ ಇದೆ. ಈಗ ಬೆಳಕಿಗೆ ಬಂದಿರೋಂಥದ್ದು ಬರೀ 3 ವರ್ಷದಿಂದ. ಅದನ್ನು ನಮ್ಮ ಚಾನಲ್ ಶೇಖರ್ ಅಧ್ಯಕ್ಷರಾದಾಗಿಂದನೇ, ಅವರಾದಾಗಿಂದ ಎಷ್ಟು ಮೆಂಬರ್ಶಿಪ್ ಆಗಿದ್ದಾವೆ, ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ. 3 ವರ್ಷಕ್ಕೆ ಇನ್ನೂ ಅನುಭವ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಖಂಡಿತವಾಗೂ ಮಾಡ್ತಾರೆ. ಎಲ್ಲ ಕಡೆ ತಿರುಗಿ ಮಾಡಿಸಿದ್ದೀವಿ, ಅವರು ಮಾಡಿಸಿದ್ದಾರೆ. ಅವರ ಒಂದು ಉದ್ದೇಶ ಏನಂತಂದರೆ, ಮಹಿಳೆಯರಿಗೆ ಉಚಿತ ವಸತಿ ಗೃಹ ಮಾಡಬೇಕನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ. ವೀರಶೈವ ಮಹಾಸಭೆ ನೋಡಿ ನಾನು ಇವತ್ತು ಭಾಳ ಖುಷಿ ಆಯಿತು. ಇವತ್ತು ಸಂಗಮೇಶ್ವರ ಗುಡ್ದಾಗಿದ್ದ ನಾವು ಮೆರವಣಿಗೆ ಬಂದ್ವಲ್ಲ, ಭಾಳ ಅದ್ಭುತ. ಎಲ್ಲ ವೀರಶೈವ ಸಮಾಜ ಎಲ್ಲರಿಗೆ ನನ್ನ ಮುಖಂಡರಿಗೆ ನಾನು ಭಾಳ ಧನ್ಯವಾದಗಳು ಹೇಳ್ತೀನಿ. 3 ವರ್ಷ ಆಗಿದ್ದ ಕರೋನಾ ಟೈಮ್ನಾಗ ಶೇಖರ್ ಆಗಿದ್ದ, ಆದರೆ ಇವಾಗ ಇನ್ನೂ 5 ವರ್ಷ ಅವಕಾಶ ಕೊಟ್ಟರೆ ಇನ್ನು ನಮ್ಮ ವೀರಶೈವ ಸಮಾಜದವ್ರಿಗೆ ಎಲ್ಲರಿಗೆ ಏನೇನು ಬೆನಿಫಿಟ್ಸ್ ಅದಾವೆ ಎಲ್ಲ ಶೇಖರ್ ಇದು ಮಾಡ್ತಾನೆ. ಎಲ್ಲ ಹಾನಗಲ್ ಕುಮಾರೇಶ್ವರ ತಂಡಕ್ಕೆ ಎಲ್ಲ ವೀರಶೈವ ಸಮಾಜದವ್ರು ಎಲ್ಲರೂ ನಾವೆಲ್ಲ ಯಾರಿದ್ರೆ ಎದುರಿಲ್ಲ ಯಾರಿಲ್ಲ, ವೀರ ಸಮಾಜ ಎಲ್ಲ ಒಂದೇ. ಈ ಶೇಖರ್ಗೆ ಇದೊಂದು ಸಲ ಚಾನ್ಸ್ ಕೊಡೋಣ, ಚಾನ್ಸ್ ಕೊಟ್ಟು ನೋಡೋಣ.
ಚಾನಲ್ ಶೇಖರ್ಗೆ ಇದೊಂದು ಚಾನ್ಸ್ ಕೊಟ್ಟು ಈ 5 ವರ್ಷ ಇದು ಮಾಡಿದ್ರೆ ಶೇಖರ್ಗೆ ಅವ್ರಿಗೆ ಗೊತ್ತಾಗ್ತಲ್ಲ ನಾವು ಏನು ಮಾಡೋಣ ಏನಿಲ್ಲ ಅಂತೇಳಿ ಎಲ್ಲ ಸಮಾಜದವ್ರಿಗೆ ಆ ಕಡೆ ಈ ಕಡೆ ಎಲ್ಲ ನಾವೆಲ್ಲ ಒಂದೇ ಎಲೆಕ್ಷನ್ ಹಾಕಿ ಹೋದ್ರೆ ಮತ್ತು ಹೊರ ಹೋದ್ರೆ ಎಲ್ಲರೂ ಒಂದೇ ಇದೀವಿ. ಇದೊಂದು ಸಲ ಚಾನಲ್ ಶೇಖರ್ಗೆ ಅವಕಾಶ ಕೊಡ್ಬೇಕಂತೇಳಿ ಎಲ್ಲ ಸಮಾಜದವ್ರಿಗೆ ಕೇಳ್ಕೊಂತೀನಿ. ನನ್ನ ಹೆಸರು ಗೋನಾಳ್ ನಾಗಭೂಷಣ್ ಗೌಡ ಅಂತೇಳಿ, ನಾನು ಜಿಲ್ಲಾ ಕಾರ್ಯಕರ್ತ ಸದಸ್ಯರಿಗೆ ಇವತ್ತು ನಾನೇನು ನಾಮಿನೇಷನ್ ಮಾಡಿದ್ದೀನಿ. ಇವತ್ತು ನಾವೇನು ಹಾನಗಲ್ ಕುಮಾರೇಶ್ವರಂದ ತಂಡದಿಂದ ಇವತ್ತು ನಾವೇನು ನಾಮಿನೇಷನ್ ಮಾಡಿದ್ದೀವಿ. ಸೊ ಇದು ಕಳೆದ ಚುನಾವಣೆಯಲ್ಲಿ ಚಾನಲ್ ಶೇಖರ್ ಅವರು 31 ಸೀಟಲ್ಲಿ 31 ಸೀಟು ಗೆದ್ದು ಒಂದು ಇತಿಹಾಸ ನಿರ್ಮಿಸಿದರು. 2020-21 ಎಲೆಕ್ಷನ್ನಲ್ಲಿ. ಈ 23-24 ಎಲೆಕ್ಷನ್ನಲ್ಲಿ ಸಹ ನಾವು ಇವತ್ತೇನು 31 ಜನ ನಾವೇನು ಇವತ್ತು ನಾಮಿನೇಷನ್ ಮಾಡಿದ್ವಿ. ನಮ್ಮ ಅಧ್ಯಕ್ಷರು ಚಾನಲ್ ಶೇಖರ್ ಸೇರಿ 31 ಜನ ಜಬೇರಿ ಬಾರಿಸಿ ಬರ್ತೀವಿ ಅಂತ ನಾನು ಈ ಸಂದರ್ಭದೊಳಗೆ ಇಷ್ಟಪಡ್ತೀನಿ. ಅಖಿಲ ಭಾರತ ವೀರಶೈವ ಮಹಾಸಭಾ ಬಳ್ಳಾರಿ ಜಿಲ್ಲೆಯಲ್ಲಿ 4558 ಸದಸ್ಯರು ಅಂದರೆ ಮತದಾರರು ಇದ್ದಾರೆ. ಬಳ್ಳಾರಿ ತಾಲೂಕಿನಲ್ಲಿ 4712 ಮತದಾರರು ಇದ್ದಾರೆ. 21ನೇ ತಾರೀಕು ಜುಲೈ ತಿಂಗಳು ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆಯವರೆಗೂ ಚುನಾವಣೆ ನಡೆಯುತ್ತೆ. ಅದೇ ದಿನ 5:30ಯಿಂದ ಮತ ಎಣಿಕೆ ಪ್ರಾರಂಭ ಆಗುತ್ತೆ. ಮತ ಎಣಿಕೆ ಮುಗಿದ ನಂತರ ರಿಸಲ್ಟ್ ಪ್ರಕಟಣೆ ಮಾಡಲಾಗುವುದು. ನನ್ನ ಹೆಸರು NP ಲಿಂಗನಗೌಡ್, ಉಪ ಚುನಾವಣಾಧಿಕಾರಿ ಬಳ್ಳಾರಿ ಜಿಲ್ಲಾ ಘಟಕ ಮತ್ತು ಬಳ್ಳಾರಿ ತಾಲೂಕಾ ಘಟಕ ಉಪ ಚುನಾವಣಾಧಿಕಾರಿ ಪ್ರೊಫೆಸರ್ S. ನಾಗರಾಜ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.